ಗಂಡಸ್ರ ಮೇಲೆ ನಂಬಿಕೆನೇ ಇಲ್ಲ ಸರ್, ಜೀವನ ಹೋಗ್ಬಿಟ್ಟೈತೆ. ಗಂಡಸ್ರ ಮೇಲೆ ನಂಬಿಕೆ ಇಲ್ಲ ಅನ್ಬಾರ್ದು ನೀನು, ಗಂಡನ ಮೇಲೆ ನಂಬಿಕೆ ಇಲ್ಲ ಅನ್ಬೇಕು. ಸರಿಮಾ, ಒಂದು ತಪ್ಪು ಮದುವೆ ಆಗಿದ್ದು, ಎರಡು ತಪ್ಪು ಅಂತ ಹೇಳಿದಲ್ಲ, ಎರಡನೇ ತಪ್ಪು ಯಾವ್ದು? ಅದೇ ಅವ್ನ್ ಮದ್ವೆ ಆಗಿದ್ದೆ ತಪ್ಪು. ಅವ್ನ್ ನಂಬ್ಕೊಂಡ್ ಇಷ್ಟ ವರ್ಷ ಇದೀನಲ್ವಾ, ಇವತ್ ಸರಿ ಹೋಗ್ತೇನೆ ನಾಳೆಗ್ ಸರಿ ಹೋಗ್ತೇನೆ ಅಂತ, ಅದೇ ಎರಡನೇ ತಪ್ಪು. ಅವ್ನ್ ಬದ್ಲಾಗೋದಿಲ್ಲ, ನಮ್ ಉದ್ಧಾರನು ಮಾಡಲ್ಲ. ಇದಕ್ ಬಿಟ್ಟು ಇನ್ ಮೂರನೇ ತಪ್ಪು ಒಂದ್ ಮಾಡಿದ್ಯಾ ಗೊತ್ತಾ? ಅದೇನು ಗೊತ್ತಾ? ಏನ್ ಸರ್? ಹಲೋ ಹೇಳಿ ಸರ್, ಸೂರ್ಯ ಸರ? ಹ್ಮ್ ಸರ್, ನನ್ನ ಹೆಸರು ಭವ್ಯ ಅಂತ. ಹೇಳಿಮ್ಮ. ನಾವಿಲ್ಲ ಬ್ಯಾಂಗ್ಳೂರಲ್ಲಿ ಇರೋದು. ಸರಿಮಾ. ನನ್ ಕಡೆಯಿಂದ ಸ್ವಲ್ಪ ತಪ್ಪಾಗಿದೆ. ಹ್ಮ್ ಅದೇನು ಅಂತ ಕ್ಲಿಯರ್ ಆಗಿ ನಾನೇ ಹೇಳ್ತೀನಿ. ನನ್ಗೆ 2 ಮಕ್ಳಿದಾವೆ ಸರ್. ಹ್ಮ್ ಒಬ್ಳು 11 ವರ್ಷದವಳು, ಇನ್ನೊಬ್ಳು 7 ವರ್ಷದವಳು. ಹ್ಮ್ ನಮ್ಮ ಮನೆಯವನು ಕ್ಲೀನ್ ಆಗಿ ಸ್ಕೂಲಿಗೆ ಕಳಿಸ್ತಿಲ್ಲ. 2 ವರ್ಷದಿಂದನೂ ಸ್ಕೂಲ್ಗೆ ಹಾಕ್ತೀನಿ ಅಂತ ಅರ್ಧ ಬರ್ಧ ಓದಿಸಿ ಬಿಡಿಸ್ತಾ ಇದಾರೆ. ಎಕ್ಸಾಮ್ ಬರ್ಸಲ್ಲ. ಹೇಳಿಮ್ಮ. ಎಜುಕೇಶನ್ ಕ್ಲೀನ್ ಆಗಿ ಕೊಡಿಸ್ತಿಲ್ಲ ಯಾರು? ನಮ್ಮ ಮನೆಯವನು. ಯಾರಿಗೆ? ಮಕ್ಕಳಿಗೆ? ಹಾ. ಅದಕ್ಕೋಸ್ಕರ ನನ್ ಗೌರ್ಮೆಂಟ್ ಸ್ಕೂಲ್ಗೆ ಹಾಕೊಂಡ್ರು ಹಾಕಲ್ಲ, ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರು ಬಿಡ್ತಿಲ್ಲ. ಸೊ ಅವ್ರಿಂದ ಏನಾದ್ರೂ ಕೇಸ್ ಹಾಕ್ಬೋದಾ? ನೀನ್ ಮಾಡಿರೋ ತಪ್ಪು ಏನೇನಂತ ಹೇಳಮ್ಮ ಫಸ್ಟ್, ಆಮೇಲೆ ಹೇಳ್ತೀನಿ. ಸರ್ ಹೌದು, ನನ್ಗೆ ಹೇಳ್ಬೇಕು. ನನ್ಗೆ ಅವನು ಫಸ್ಟ್ ಮದ್ವೆ ಆಗಿದ್ದ. ಅವಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನನ್ ಮದ್ವೆ ಆಗಿದ್ದ. ನನ್ ಮದ್ವೆ ಆಗಿ ಒಂದ್ 12 ವರ್ಷ ಆಯ್ತು. ಸರಿ. ನನ್ ಫಸ್ಟ್ ಒಂದ್ ಮಗು ಆಯ್ತಲ್ವಾ, ಸರಿ ಹೋಗ್ಲಿ ಬಿಡು, ಎಲ್ಲಾನ ಹೋಗ್ಲಿ, ನನ್ ಪಾಡಿಗೆ ನನ್ ಮಕ್ಳು ನೋಡ್ಕೊಂಡ್ ಚೆನ್ನಾಗಿದ್ರಾಯ್ತು ಅಂತ ನಾನು ಸುಮ್ನಾಗಿದ್ದೆ. ಮಕ್ಳಿಗೆ ಕ್ಲೀನ್ ಆಗಿ ಎಜುಕೇಶನ್ ಕೊಡಿಸ್ತಿಲ್ಲ ಅಂದ್ಮೇಲೆ ಅವ್ನು ಇದ್ದೀನಿ ಏನ್ ಪ್ರಯೋಜನ ಅಂತೇಳಿ ನೀನ್ ಬೇರೆಯವ್ರ ನೋಡ್ಕೊಂಡ? ಸರ್, ದೇವ್ರ ಸತ್ವಾಗ್ಲು, ಮಕ್ಳು ಸತ್ವಾಗ್ಲು, ನಮ್ಮ ಮಂದಿಯವ್ರ ಸತ್ವಾಗ್ಲು ನಾ ಕೆಲ್ಸ ಮಾಡಿಲ್ಲ. ಮತ್ತೆ ಇನ್ನೇನ್ 2 ತಪ್ಪು ಮಾಡಿದೆ ಅದನ್ನ ಹೇಳು. ಅದೇ ಒಂದ್ ಮದ್ವೆ ಆಗಿದ್ದೀನಲ್ಲ, ಅದೇ ತಪ್ಪು ಮಾಡಿರೋದು. ಅಂದ್ರೆ ನೀನ್ ಇನ್ನೊಂದ್ ಮದ್ವೆ ಮಾಡ್ಕೊಬಿಟ್ಟಿದ್ಯಾ? ಇಲ್ಲ, ಅವನು ನನ್ನ ಮದ್ವೆ ಮಾಡ್ಕೊಂಡಿದೀನಲ್ಲ, ಅದೇ ತಪ್ಪಾಗಿರೋದು. ನನ್ಗೆ ಅವಾಗ ಬುದ್ಧಿ ಇರ್ಲಿಲ್ಲ. ಅಂದ್ರೆ ನೀನ್ ನಿಮ್ ಗಂಡನ್ ಮದ್ವೆ ಆಗಿರೋದೇ ತಪ್ಪು ಅಂತ ಹೇಳ್ತಿದ್ಯಾ? ಹೌದು, 2ನೇ ಮದ್ವೆ ಆಗ್ಬಿಟ್ಟಿದೀನಲ್ವಾ. 2ನೇ ಮದ್ವೆ? ಹೌದು. ಅವಳು ಅಂದ್ರೆ ಅವನಿಗೆ ಫಸ್ಟೇ ಮದ್ವೆ ಆಗಿತ್ತು? ಮಕ್ಳಿರ್ಲಿಲ್ಲ. ಅವಳಿಗೆ ಥೈರಾಯ್ಡ್ ಪ್ರಾಬ್ಲಮ್ ಆಗಲ್ಲ. ಮಕ್ಳಾದ್ರೂ ಸರಿಯಾಗಿರ್ತಾನೆ ಅಂದ್ರೆ ಸರಿಯಾಗಿಲ್ಲ. ಕ್ಲೀನ್ ಆಗಿ ಎಜುಕೇಶನ್ ಕೊಡಿಸ್ತಿಲ್ಲ. ಸರಿ, ಅವನ್ಗೆ ಡಿವೋರ್ಸ್ ಆಗಿದ್ಯಾ? ಇಲ್ಲ, ಆಗಿಲ್ಲ. ಕೊಡ್ತೀನಿ ಅಂತಾನೆ ಕೊಡ್ತಿಲ್ಲ. ಮೊನ್ನೆ ನಮ್ಮ ಮಾವ ಕೂಡ ರೀಸೆಂಟ್ ಆಗಿ ಸತ್ತು ಹೋದ್ರು, ಮನೆಗೂ ಕರ್ಕೊಂಡ್ ಹೋಗಿಲ್ಲ. ಎಲ್ಲೂ ನಮಗ್ ಕರ್ಕೊಂಡೋಗಿ ತೋರಿಸ್ತಾನೆ ಇಲ್ಲ. ಮಕ್ಳು ಅಂತಾನೂ ತೋರಿಸ್ತಿಲ್ಲ, ಹೆಂಡತಿ ಅಂತಾನೂ ತೋರಿಸ್ತಿಲ್ಲ. ಬೇಡ, ಹಾಳಾಗೋಗ್ಲಿ, ಕ್ಲೀನ್ ಆಗಿ ಓದಿಸ್ಬೇಕು, ಅದನ್ನು ಮಾಡ್ತಿಲ್ಲ. ಏನ್ ಕೆಲಸ ಮಾಡೋದವನು? ಅವ್ನ್ ಕಾರ್ ಓಡಿಸ್ತೀನಿ ಅಂತ ಹೇಳ್ತೀನಿ ಸರ್, ಒಂದು ಕ್ಲೀನ್ ಆಗಿ ಹೇಳಲ್ಲ. ನೀವ್ ಎಲ್ಲಿರೋದಮ್ಮ? ಗಂಗೋನಹಳ್ಳಿಲಿ. ಮೊನ್ನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಏನು ಅವರು FIR ಮಾಡ್ಕೊಂಡ್ಲಿಲ್ಲ. ಅವರು ಒಳ್ಳೆ ಬುದ್ಧಿ ಹೇಳ್ಕೊಡ್ತೀನಿ, ಕ್ಲೀನ್ ಆಗಿ ನೋಡ್ಕೊತೀನಿ ಅನ್ಬಿಟ್ಟು ಬರ್ಕೊಟ್ ಬಂದ. ಅದು ಪೇಪರ್ ಎಲ್ಲ ಕದ್ಕೊಂಡ್ ಹೋಗ್ಬಿಟ್ಟಿದ್ದಾನೆ. ಸರಿ. ಇನ್ನೊಂದ್ಸತಿ ಕಂಪ್ಲೇಂಟ್ ಕೊಟ್ರೆ ಅವರೇ ಹೇಳೋದು ಡೈರೆಕ್ಟ್ ಆಗಿ, ಇವ್ನ್ ಕ್ಲೀನ್ ಆಗಿ ನೋಡ್ಕೊಂಡಿಲ್ಲ, ನೀನ್ ನನ್ ಮದ್ವೆ ಆಗಿ ಹೋಗಮ್ಮ ಅಂತ. ನನ್ಗಂತ ಬುದ್ಧಿ ಇಲ್ಲ. ನನ್ಗೆ 2 ಹೆಣ್ಮಕ್ಳಿದಾವೆ. ಅಮ್ಮ ಯಾವ ದಾರಿ ತುಳಿತಾರೋ, ಮಕ್ಳು ಅದೇ ದಾರಿ ತುಳಿತಾರೆ. ಅದಕ್ಕೋಸ್ಕರ ಭಯ ಭಕ್ತಿಯಿಂದ ನಾನು ಮೊದ್ಲಿಂದನೂ ಅವನಿಗೋಸ್ಕರ ಇದ್ದೀನಿ. ಅವ್ನ್ ಯಾರ್ ತಕನ ಹೋಗ್ಲಿ, ನನ್ ಪಾಡಿಗೆ ನನ್ ಬಿಟ್ಬಿಟ್ಟು ನನ್ ಮಕ್ಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡು ಸಾಕೋದ್ರ ಆಯ್ತು. ಈಗ ಏನಾರ ಒಂದ್ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ₹1 ಇಲ್ಲ ಸರ್. ಅವ್ನ್ ಫೋನ್ ಪೇ ಮಾಡೋರ್ ಮಾತ್ರ ದುಡ್ಡು, ಇಲ್ಲಾಂದ್ರೆ ದುಡ್ಡೇ ಇರಲ್ಲ. ನನ್ನ ಹತ್ರ ₹1 ಕೊಡಲ್ಲ ಅವನು. ದುಡ್ಡಾದ್ರೂ ಕೊಡ್ತಾ ಇದ್ದಾನ? ಇಲ್ಲ ಸರ್, ಫೋನ್ ಪೇ ಮಾಡ್ತೇನೆ. ಎಷ್ಟ್ ಬೇಕು ಅಷ್ಟೇ ತಗೊಬೇಕು, ಎಷ್ಟೋ ₹1 ಕೊಡಲ್ಲ. ಮನೆ ಬಾಡಿಗೆ ರೇಷನ್ ಎಲ್ಲ ತಂದಾಗ್ತಾ ಇದ್ದಾನ? ಅದೇ ಸರ್, ದುಡ್ಡಿದ್ರೆ ಕೊಡಿಸ್ತಾನೆ, ದುಡ್ಡಿಲ್ಲ ಅಂದ್ರೆ ಇಲ್ಲ, ಹಂಗೆ ಇರ್ರಿ ಅಂತಾನೆ. ಬಾಡಿಗೆನು ಕ್ಲೀನ್ ಆಗಿ ಕಟ್ಟಲ್ಲ. ಮಾತಾಡ್ತಾರ, ಖಾಲಿ ಮಾಡ್ರಿ ಅಂತ ಓನರ್ ಬಂದು ಈಚ್ಕಾಕ್ತಾರ ನಮ್ಮನ್ನ. ಈಗ ಆ ಹೆಂಡತಿ ಜೊತೆಲೂ ಚೆನ್ನಾಗಿದ್ದಾನೆ? ಹೌದು. ಆಮೇಲೆ ನಮ್ಮ ಅಮ್ಮನ ಹತ್ರನು ದುಡ್ಡು ಇಸ್ಕೊಂಡ್ ಚೆನ್ನಾಗಿ ತಿನ್ಬಿಟ್ಟಿದೆ. ನಮ್ಮ ಮಗ್ಳಿಗ್ ಬೇಕು, ಗಾಡಿ ರಿಪೇರಿ ಆಗೈತೆ, ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ಬಿಟ್ಟು ದುಡ್ಡು ಬೇಕು ಅಂದ್ಬಿಟ್ಟು ಚೆನ್ನಾಗಿ ಕಿತ್ಕೊಂಡ್ ತಿನ್ಬಿಟ್ಟಿದ್ದಾನೆ. ಈಗ ನಮ್ಮ ಅಮ್ಮಂಗ್ ಫೋನ್ ಮಾಡಿದ್ರೆ ಬೈತಾನೆ, ಯಾಕೆ ಮಾಡ್ತೀಯ, ನಮ್ಮ ಅಮ್ಮನ್ ಯಾಕೆ ಬಿಟ್ಕೊಂತೀಯ, ಹಂಗೆ ಹಿಂಗೆ ಅಂತ ಬೈತಾನೆ. ಎಷ್ಟು ಇಸ್ಕೊಂಡಿದ್ದಾನೆ ನಿಮ್ಮ ಅಮ್ಮನ ಹತ್ರ? ಸರ್, ಜಾಸ್ತಿನೇ ಇಸ್ಕೊಂಡಿದ್ದೇನೆ. ಕಾರ್ ರಿಪೇರಿಗೆ ಅದಕ್ಕೆ ಅಂತ ಹಳ್ಳಿ ಅಲ್ವಾ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಜಾಸ್ತಿ ಅಂದ್ರೆ ಎಷ್ಟಮ್ಮ? ಸರ್, 1 ಲಕ್ಷ ಇರ್ಬೋದು ಅನ್ಸುತ್ತೆ. 1.5 ಲಕ್ಷ.
ನಾನು ಮಿಷಿನಿಗೆ ಇದು ಊದ್ಗಡ್ಡಿ ಮಿಷಿನ್ ಮಾಡ್ತೀನಿ ಅಂತ ಅಂದ್ರು, ನಮ್ಮ ಅಮ್ಮನ ಹತ್ರ ಸಾಲ ಇಸ್ಕೊಂಡಿದ್ದೆ. ಅದನ್ನು ಮಿಷಿನ್ ಹಾಕೊಂಡ್ ಕೊಟ್ಟಿಲ್ಲ. ನಾನು ಹೆಂಗೋ ಇಂಥ ಬುದ್ಧಿ ಕಲ್ತಿದ್ದೇನಲ್ಲ, ಮಿಷಿನ್ ಹಾಕೊಂಡ್ ದುಡ್ಕೊಂಡು ನನ್ನ ಮಕ್ಳನ್ನ ಸಾಕೊಂಡ್ರಾಯ್ತು ಅಂತ ಕೊಟ್ಟೆ. ಇವನ್ ಬರೀ ಹಿಂಗ್ ಮೋಸ ಮಾಡ್ಕೊಂಡು ಹಾಳ್ ಮಾಡ್ಕೊಂಡು ಹೋದ್ರೆ ಮಕ್ಳು ಭವಿಷ್ಯ ಹಾಳಾಗ್ ಹೋಗುತ್ತೆ ಸರ್. 1ನೇ ಕ್ಲಾಸ್ ಒಂದ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಸಿರೋದು, 2ನೇ ಕ್ಲಾಸ್ ಇಲ್ಲ, 3ನೇ ಕ್ಲಾಸ್ ಇಲ್ಲ. ಅವಳು ಚಿಕ್ಕವಳು 1ನೇ ಕ್ಲಾಸ್, ಈ ವರ್ಷನೂ ಇಲ್ಲ. TC ಇಲ್ದಂಗ ಓದಿಸ್ತಿದ್ದೇನೆ ಬೇರೆ ಸ್ಕೂಲಲ್ಲಿ, ಕ್ಲೀನ್ ಆಗು ಎಕ್ಸಾಮ್ ಬರ್ಸಲ್ಲ. ಇಂಥವನಿಗೆ ಬೇಕಾ ಮಕ್ಳು ಮರಿ ಎಲ್ಲ? ಹ್ಮ್ ಹಲೋ ಹೇಳಿ ಸರ್. ಸರಿ, ಈಗ ಏನ್ ಮಾಡೋದು ಸರ್ ಅದಕ್ಕೋಸ್ಕರ? ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಅವನು ಆ ಹೆಂಡತಿ ಜೊತೆಲಿ ಇದ್ದಾನೆ, ಅವ್ನ್ ಅವಳು ಚೆನ್ನಾಗಿದ್ದಾನೆ. ಸರ್ ಏನು ಅಂದ್ರೆ, ನಾನು ಅವತ್ ಕಂಪ್ಲೇಂಟ್ ಕೊಟ್ಟಾಗಿಂದ ಎಷ್ಟು ನನ್ ಮದ್ವೆಗ್ 12 ವರ್ಷದಿಂದ ಅವ್ನ್ ಮನೆಗ್ ಬರ್ತಿರ್ಲಿಲ್ಲ. ಬರೋನು ಅರ್ಧ ಗಂಟೆ ಇರೋನು ಹೋಗೋನ್, ಬೇಕಾದ್ರೆ ನನ್ ಮಕ್ಳನ್ ಕೇಳಿ, ಅವ್ರು ಸುಳ್ಳು ಹೇಳಲ್ಲ. ನೀನಮ್ಮ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ 2 ದಿನಕ್ಕೊಂದ್ಸತಿ ದಿನ ಆದ್ರೂ ಬರ್ತಿದ್ದಾನೆ. ಅವ್ನ್ ಬಂದ್ರೆ ನನ್ಗೆ ಏನು ಪ್ರಯೋಜನ ಇಲ್ಲ ಸರ್. ಮಕ್ಳು ಓದಿಸ್ಲಿಲ್ಲ ಅಂದ್ರೆ ಅವ್ನ್ ಪಕ್ಕ ಮನಿಕಂಡ್ ಏನಾಗ್ಬೇಕು ನನ್ಗೆ? ನನ್ ಮಕ್ಳು ಭವಿಷ್ಯ ಬೇಕಷ್ಟೇ. ಸರಿಮ್ಮ, ಒಂದು ತಪ್ಪು ಮದುವೆ ಆಗಿದ್ದು, 2 ತಪ್ಪು ಅಂತ ಹೇಳಿದಲ್ಲ, 2ನೇ ತಪ್ಪು ಯಾವ್ದು? ಅದೇ ಅವ್ನ್ ಮದ್ವೆ ಆಗಿದ್ದೆ ತಪ್ಪು. ಅವ್ನ್ ನಂಬ್ಕೊಂಡ್ ಇಷ್ಟ ವರ್ಷ ಇದೀನಲ್ವಾ, ಇವತ್ ಸರಿ ಹೋಗ್ತೇನೆ ನಾಳೆಗ್ ಸರಿ ಹೋಗ್ತೇನೆ ಅಂತ, ಅದ್ 2ನೇ ತಪ್ಪು. ಅವ್ನ್ ಬದ್ಲಾಗೋದಿಲ್ಲ, ನಮ್ ಉದ್ಧಾರನು ಮಾಡಲ್ಲ. ಇದಕ್ ಬಿಟ್ಟು ಇನ್ 3ನೇ ತಪ್ಪು ಒಂದ್ ಮಾಡಿದ್ಯಾ ಗೊತ್ತಾ? ಅದೇನು ಗೊತ್ತಾ? ಏನ್ ಸರ್? ಅವ್ನ್ ಡಿವೋರ್ಸ್ ಆಗೋಕ್ಕಿಂತ ಮುಂಚೆ ನೀನ್ ಯಾಕೆ ಅವ್ನ ಮದ್ವೆ ಆದೆ? ಸರ್ ನನ್ಗೆ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ರು ಆಯ್ತಾ. ಹಂಗಾಗಿ ನನ್ಗೆ ಎಲ್ಲಾರು ಹೇಳಿದ್ರು ಆಗ್ಬೇಡ ಅಂತ. ಪಲ್ಲಿಲ್ ಹಚ್ಕೊಡ್ತೈತೆ. ನಾನ್ ಅವ್ನ್ ತಲೆ ಬ್ರೈನ್ ವಾಶ್ ಮಾಡ್ಬಿಟ್ಟಿಂದ ಅದೇ ಮಗು ಆಯ್ತು, ಒಂದ್ ಮಗು ಸರಿ ಆಯ್ತು ಬಿಡು ಅಂತ ನಾನ್ ಸುಮ್ನಾದೆ. ಅವಾಗ್ಲೂ ಒಂದ್ಸರಿ ಹೋಗ್ಲಿಲ್ಲ. ನಾನ್ ಎಷ್ಟು ಸತಿ ಕೆಲ್ಸಕ್ ಹೋಗಿದ್ದೀನಿ ಗೊತ್ತಾ, ಮನೆ ಬಾಡಿಗೆ ಕಟ್ತಂಗೆ ಹೋಗ್ಬಿಡೋನು. ನಾನು ನಮ್ಮಮ್ಮ ಇಬ್ರೇ ಇದ್ದಿದ್ದು. ರೀಸೆಂಟ್ ಆಗಿ ಅಮ್ಮ ಹೋದ್ರು ದೂರ. ಅವಾಗ ಕೆಲ್ಸಕ್ ಹೋಗ್ತಿದ್ದೆ. ಇಲ್ಲ ಬಾರೆ ಚೆನ್ನಾಗ್ ನೋಡ್ಕೋತೀನಿ ಅಂತ ಕರ್ಕೊಂಡ್ ಬರೋನು. ಒಂದ್ 15 ದಿವಸ ಚೆನ್ನಾಗ್ ನೋಡ್ಕೊಂಡೋನು, ಮತ್ತೆ ಅದೇ ಮಾಡೋನು. ವಾರಕ್ಕೊಂದ್ಸತಿ 15 ದಿವ್ಸಕ್ಕೊಂದ್ಸತಿ ಮನೆ ಖರ್ಚು ಕೊಡೋನು, ಬರ್ತಾನೆ ಇರ್ಲಿಲ್ಲ. ಅದಾದ್ಮೇಲೆ ಮತ್ತೆ ನಾನು ಪ್ರೆಗ್ನೆಂಟ್ ಆದೆ, ಮಗು ಹುಡ್ತು, ಇನ್ನೇನ್ ಮಾಡೋದು, ಸರಿ ಹೋಗ್ತಾನೇನೋ ಅಂತ ನಾನ್ ಸುಮ್ನಾದೆ. ಬದ್ಲೇ ಆಗಲ್ಲ. ಈಗ ಸ್ಕೂಲ್ಗೆ ಪ್ರೈವೇಟ್ ಸ್ಕೂಲ್ಗೆ ಹಾಕಿದಾರೆ, 62,000 ರೂಪಾಯಿ 15,000 ರೂಪಾಯಿ ಹಾಕಿದಾರೆ ಅಷ್ಟೇ. ಇನ್ನೇನ್ ಎಕ್ಸಾಮ್ ಬಂತು, ದುಡ್ಡು ಹಾಕು ಅಂದ್ರೆ ನನ್ಗೆ ಅದ್ರ ಬಗ್ಗೆ ಕೇಳ್ಬೇಡ, ನನ್ಗೆ ಹಾಕೋದ್ ನನಗೆ ಗೊತ್ತು ಅಂತಾನೆ. ಈ ಸತಿ ಎಕ್ಸಾಮ್ ಬರ್ಸಲ್ಲ ಗೊತ್ತಿಲ್ಲ ಸರ್. ಲವ್ ಮಾಡಿ ಮದುವೆ ಆಗಿದ್ದ, ಅರೇಂಜ್ ಮ್ಯಾರೇಜ್? ಸರ್ ಲವ್ ಮಾಡೇ ಆಗಿದ್ದು. ಎಷ್ಟು ವರ್ಷ ಲವ್ ಮಾಡಿದ್ರಿ? ರಿಲೇಶನ್ ಒಂದ್ 4 ವರ್ಷ ಅನ್ಸುತ್ತೆ. ನಿಮ್ಗೆ ಇದಕ್ ಮುಂಚೆ ಮದ್ವೆ ಆಗಿತ್ತಾ? ಇಲ್ಲ ಸರ್. ದೇವರಾಣೆಗೂ? ನನ್ ಮಕ್ಳು ಸತ್ವಾಗ್ಲೂ ಇಲ್ಲ. ಏನ್ಕಮ್ಮ ಮಕ್ಕಳ ಮೇಲೆಲ್ಲ ಆಣೆ ಹಾಕ್ತೀರಾ ನೀವ? ಸರ್ ಇಲ್ಲ, ನನ್ ಫಸ್ಟ್ ಇವನೇ. ಲಾಸ್ಟು ಇಲ್ಲ, ಫಸ್ಟ್ ಇಲ್ಲ. ಒಬ್ನೇ ಸಾಕು ಅನ್ನಂಗ್ ಆಗ್ಬಿಟ್ಟೈತಿ, ಇನ್ನೊಬ್ಬನ್ ಬೇರೆ ನೋಡ್ಕೊಬೇಕಾ? ಗಂಡಸ್ರ ಮೇಲೆ ನಂಬಿಕೆನೇ ಇಲ್ಲ ಸರ್, ಜೀವನ ಹೋಗ್ಬಿಟ್ಟೈತಿ. ಗಂಡಸ್ರ ಮೇಲೆ ನಂಬಿಕೆ ಇಲ್ಲ ಅನ್ಬಾರ್ದು ನೀನು, ಗಂಡನ ಮೇಲೆ ನಂಬಿಕೆ ಇಲ್ಲ ಅನ್ಬೇಕು. ಸರ್ ಹೌದು ಸರ್, ನಂಬಿಕೆ ಇಟ್ಕೊಂಡು ಜೀವನ ಮಾಡ್ತಾರೆ, ಅವನೇ ಮೋಸ ಮಾಡ್ಕೊಂಡು ಹೋದ್ರೆ ನಾವ್ ಯಾರ ಹತ್ರ ಹೇಳ್ಕೊಳಕ್ ಆಗುತ್ತೆ? ಸರಿ, ಈಗ ಒಂದ್ ಕೆಲ್ಸ ಮಾಡೋಣ. ಹೇಳಿ. ಅವನ್ಗೆ ಸ್ಟೇಷನ್ ಬರ್ಸ್ಬೇಕು. ಅವ್ರ ಮೊದಲನೇ ಹೆಂಡತಿದು ಇದೊಂದು ಫೋಟೋ. ಅದ್ ನನ್ನ ಹತ್ರ ಇಲ್ವಲ್ಲ. ಆನ್ಲೈನ್ ಅಲ್ಲಿ ತಕ್ಕೋರೆ ಸಿಗ್ಬೋದು ಅನ್ಸುತ್ತೆ. ಎಲ್ಲಿ? ಆನ್ಲೈನ್ ಅಲ್ಲಿ ಸಿಕ್ಬೋದು ಅನ್ಸುತ್ತೆ. ಅವ್ನ್ ನಾನ್ ಹೇಳ್ಬೇಕು ಅಂದೆ ಸರ್, ಅವನು ನನ್ ಆನ್ಲೈನ್ ಅಲ್ಲಿ ಹೆಂಗಮ್ಮ ಸಿಗುತ್ತೆ ಒಂದು? ಅವ್ನ್ ಸರ್ ಹೆಂಗಾದ್ರು ಮಾಡಿ ತಗ್ಸಲ್ಲ ನನ್ಗೆ. ಅವನ್ ಮದ್ವೆ ನಂದು ಒಂದು ಮದ್ವೆ ಆಗಿರೋದು ಒಂದ್ ಫೋಟೋನು ಇಲ್ಲ, ನಂದು ನನ್ ಮಕ್ಳದ್ದು ಜೊತೆ ನಿಂತ್ಕೊಂಡಿರೋದು ಒಂದ್ ಫೋಟೋನು ಇಲ್ಲ. ನಂಬಿಕೆ ಇಲ್ವಾ, ನನ್ನ ಯಾಕೆ ತಕೊಬೇಕು ಬಿಡು ಅಂತ ತಕೊಳದೇ ಇಲ್ಲ ಫೋಟೋನ. ಎಷ್ಟು ನಾಡ್ಕಾಡ್ತಿದ್ದೇನೆ ಗೊತ್ತಾ? ಬರ್ರೀ ಬ್ರೈನ್ ವಾಶ್ ಮಾಡೋದು. ನಾನ್ ಏನೇನ ಜೋರ್ ಮಾಡೋದ್ರೆ ಜೋರಾಗಿ ಹೊಡಿಯೋದು. ಮೊನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗಿಂದ ಮುಟ್ಟುತ್ತಿಲ್ಲ ಅಷ್ಟೇ ಅವನು. ನನ್ಗೆ ಸಾಕಾಗ್ಬಿಟ್ಟು ಅವನ ಹತ್ರ ಒದಿ ತಿನ್ನಕ್ಕಾಗಲ್ಲ ಅಂತ ಮಕ್ಳನ್ನು ಇಬ್ರು ಕರ್ಕೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ. ಅವಾಗಿಂದ ಹೊಡಿತಿಲ್ಲ. ಆದ್ರೆ ನನ್ ಮಕ್ಳಿಗೆ ಏನು ಎಜುಕೇಶನ್ ಮಾಡಿಲ್ವಲ್ಲ, ಏನು ದುಡ್ಡು ಮಾಡಿಲ್ವಲ್ಲ ಅಂತ ಒಂದ್ ಬೇಜಾರ್ ಅಷ್ಟೇ. ಏನ್ ಪುಣ್ಯಾತ್ಮನ ಹೆಸರು? ಸುರೇಶ್ ಅಂತ. ನಂಬರ್ ಕಡೆ ಕಾನ್ಫರೆನ್ಸ್ ಕಾಲ್ ಹಾಕ್ತೀನಿ. ಸ್ವಿಚ್ ಆಫ್ ಬರ್ತಿದೆ ಸರ್. ಸ್ವಿಚ್ ಆಫ್. ಕೆಲಸ ಮಾಡೋಣ. ಹೇಳಿ ಸರ್. ಸ್ಟೇಷನ್ ಅಲ್ಲಿ ನಾನು ಮಾತಾಡ್ತೀನಿ. ಸರ್ ಡಿವೋರ್ಸ್ ಆದ್ರೆ ನೀವ್ ಏನಾದ್ರೆ ಹೆಲ್ಪ್ ಮಾಡಕ್ ಆಗುತ್ತಾ?
ಡಿವೋರ್ಸ್ಗೆ ಆದ್ರೆ ಏನಾದ್ರೂ ಹೆಲ್ಪ್ ಮಾಡಕ್ಕಾಗುತ್ತಾ ಸರ್? ನಾನು ಮನೆ ಎಲ್ಲೆಲ್ಲಿ ಇರ್ತೀವಿ ಎಲ್ಲ ಅಡ್ರೆಸ್ ಕೊಡ್ತೀನಿ. ನನ್ ಬಗ್ಗೆ ಏನಂತ ಕೇಳ್ರಿ, ನನ್ ಗಂಡ ಯಾರ್ಗ್ ಡಿವೋರ್ಸ್? ನನ್ಗವ್ನ್ ಬೇಡ ಅಂತ ಡಿವೋರ್ಸ್ ಕೊಡ್ಸಕ್ ಆಗುತ್ತಾ? ಯಾಕಮ್ಮ? ಬೇಡ ಸರ್. ಸುಮ್ನೆ 2 ದಿನ ಚೆನ್ನಾಗಿರ್ತಾನೆ, 3ನೇ ದಿವಸಕ್ಕೆ ಹಾಳಾಗ್ ಹೋಗ್ತಾನೆ. ನಮ್ಮನ್ ಮತ್ತೆ ಹಿಂಗೆ ಹಾಳ್ ಮಾಡ್ಬಿಡ್ತಾನೆ. ನನ್ ಮಕ್ಳಾಗ್ಲೇ ದೊಡ್ಡೋರಾಗ್ತಿದೆ ಸರ್, ಆಗ್ಲೇ 12 13 ವರ್ಷ ಅವಳಿಗೆ. ಈಗ ನಾನು ಅವ್ನ ಕರ್ಸ್ಕೊಳ್ತೀನಿ, ಓಕೆ? ಹ್ಮ್ ನಿನ್ನನ್ನು ಕರಿತೀನಿ, ಆಯ್ತಾ? ಹ್ಮ್ ಸೊ ಒಂದು ಲಾಸ್ಟ್ ಚಾನ್ಸ್ ಕೊಡ್ತೀನಿ, ನೋಡೋಣ. ಸರ್ ಬೇಡ ಸರ್, ನಾನು ಇಷ್ಟು ವರ್ಷ ಸಾಕಾಗಿ ಸುಮ್ನಾಗ್ಬಿಟ್ಟಿದ್ದೀನಿ. ಕೇಳಮ್ಮ, ಇಷ್ಟು ವರ್ಷನೇ ಇದೆಯಲ್ಲಮ್ಮ, ಇನ್ನು ಒಂದ್ ಚಾನ್ಸು ನನ್ನ ಕಡೆಯಿಂದ ನಾನ್ ಮಾತಾಡ್ತೀನಿ ನನ್ನ ಸ್ಟೈಲಲ್ಲಿ. ಅವ್ನು ಬೇಡ ಮತ್ತೆ ಬಾಲ ಬಿಚ್ಚಿದ್ರೆ ಏನ್ ಮಾಡ್ಬೇಕು ನಾನು ಮಾಡ್ತೀನಿ, ನಾನೇ ಡಿವೋರ್ಸ್ ಕೊಡಿಸ್ತೀನಿ. ಬೇಡ ಸರ್, ಲಾಸ್ಟ್ ಅಂತ ನಿಮ್ ಹತ್ರ ಕೇಳಕ್ ಬಂದಿದ್ದೀನಿ ಸರ್. ಪ್ಲೀಸ್ ಸರ್, ಹೆಲ್ಪ್ ಮಾಡಿ. ನನ್ಗೊಂದ್ ಬೇಡವೇ ಬೇಡ. ನನ್ಗೆ ಎಲ್ಲಾನ ಹೋಗ್ಬಿಟ್ಟು ನನ್ ಮಕ್ಳಿಗೆ ಸೇವಿಂಗ್ಸ್ ಮಾಡಿದ್ರೆ ಸಾಕು. ಈ ಕಷ್ಟ ಅಂದ್ರೆ 1 ರೂಪಾಯಿ ಇಲ್ಲ. ನನ್ ಮಗ್ಳಿಗೆ ಎಷ್ಟೊಂದ್ ದಿವಸ ಅಲ್ಲಿ ನೋವು ಬಂದು ಜ್ವರ ಬಂದು ಮನಿಕೊಂಡವಳೆ. ನನ್ನ ಹತ್ರ ದುಡ್ಡು ಇಲ್ಲ, ಏನು ಮಾಡಕ್ಕಾಗಲ್ಲ ಅಂತ ಸುಮ್ನಾಗ್ತೇನೆ. ಅಂತವನ ಹತ್ರ ಏನ್ ಮಾಡಕ್ಕಾಗುತ್ತೆ? ಚೆನ್ನಾಗಿ ಇಸ್ಕೊಂಬಂದ್ ತಿನ್ಬಿಟ್ಟಿದ್ದಾನೆ ಊರಿಂದ. ಆಮೇಲೆ ಏನ್ ಗೊತ್ತಾ ಸರ್, ಮನೆ ಖಾಲಿ ಮಾಡ್ತೇನೆ, ಅಂಗಡಿಗೆ ಸಾಲ ಮಾಡೋಂತ ಸಾಲ ಮಾಡಕ್ ಗಳಿಸ್ತೇನೆ, ದುಡ್ಡು ಕೊಡಲ್ಲ. ಅವ್ರು ನಮ್ಮ ಹತ್ರ ಬಂದ್ ಜಗಳ ಮಾಡ್ತಾರೆ. ಸಿಲಿಂಡರ್ ಖಾಲಿಯಾದ್ಮೇಲೆ 1 ತಿಂಗಳು ತಕೋ ಹೋಡ್ಲಿಕ್ಕೆ ಕಳಿಸ್ತೇನೆ, 2 ವಾರ ದುಡ್ಡು ಹಾಕ್ತೇನೆ, ಮಿಕ್ಕಿ ದುಡ್ಡು ಕೊಡ್ತೀನಿ ಅಂತ ಸಾಲ ಹೇಳಿಸ್ತೇನೆ. ಮತ್ತ ಅಲ್ಲ ಹೋಟ್ಲಿಗೆ ಹೋಗ್ಬೇಡ, ಬೇರೆ ಹೋಟ್ಲಿಗೆ ಹೋಗು ಅಂತಾರೆ. ಎಷ್ಟು ಸತಿ ಸಾಲ ಮಾಡ್ಸಿದೀನಿ ಗೊತ್ತಾ? ಇಲ್ಲೆಲ್ಲ ಬರೀ ಸಾಲ ಮಾಡ್ಕೊಂಡಿರೋದೆ ನಾನು. ಈ ತರ ಮಾಡ್ತೀನಿ ಸರ್. ಬೇಡ ಸರ್, ಸುಮ್ನೆ ಯಾಕೆ? ನೀವು ಮಾತಾಡಿರೋ ಟೆಲಿಕಾಸ್ಟ್ ಮಾಡ್ಲಾ? ಮಾಡಂಗಿದ್ರೆ ಮಾಡಿ ಸರ್. ಸರಿ, ಈಗ ಒಂದ್ ಚಾನ್ಸ್ ಕೊಡೋಣ ಸರ್. ಪ್ಲೀಸ್ ಸರ್, ನಿಮ್ ಕಾಲಿಗೆ ಬಿದ್ಬಿಟ್ಟು ನಂಗೊಂದ್ ಚಾನ್ಸ್ ಬೇಡ, ಏನೂ ಬೇಡ. ನಂಗೊಂದ್ ಬೇಡವೇ ಬೇಡ. ನನ್ ಬಾಳ್ಗೆ ಕಟ್ಕೊಂಡು ನನ್ ಜೀವನ ನಾನ್ ನೋಡ್ಕೊತೀನಿ. ಅವ್ನ್ ವರ್ಷನ್ ಏನಂತ ನೋಡೋಣ ಇರಮ್ಮ. ನಾನ್ ನಿನ್ಗೆ ಡಿವೋರ್ಸ್ ಬೇಕಾದ್ರೆ ಡಿವೋರ್ಸೇ ಕೊಡಿಸ್ತೀನಿ. ಸೊ ಎಲ್ಲಿ ಏನ್ ಮಿಸ್ಟೇಕ್ ನಡೀತಿದೆ, ಏನ್ ಹೆಂಗಂತ ಸ್ವಲ್ಪ ಕಂಡಿಡಿಯೋಣ. ಸರಿ ಆಯ್ತು, ನೀವ್ ಕಂಡಿಡಿ. ನನ್ ಫೈನಲ್ ಡಿವೋರ್ಸ್ ಬೇಕು. ನನ್ಗೆ ಅವ್ನು ಒಂದ್ಸಲ ಬೇರೆ ಇನ್ಯಾವ ಗಂಡಸ್ರು ಬೇಡ. ನಾನ್ ಯಾವ ಸಲ್ಸಕ್ ಹೋಗಲ್ಲ. ನನ್ ಮಕ್ಳು ನಾನ್ ಸಾಕೋತೀನಿ ಅಷ್ಟೇ. ನನ್ಗ್ ಬೇಕಾಗಿರೋದು. ನಾನು ಎಷ್ಟು ಅನ್ಸರ್ಸಿದೀನಿ ಗೊತ್ತಾ? ಏನ್ ವಯಸ್ಸು ಮಕ್ಕಳಿಗೆ? ಒಬ್ಳು 4ನೇ ಕ್ಲಾಸ್ ಸೇರ್ಬೇಕಾಗಿತ್ತು, 1 ವರ್ಷ ಲೇಟ್ ಆಗಿ ಸೇರಿಸ್ತು, 3ನೇ ಕ್ಲಾಸು. ಒಬ್ಳು 1ನೇ ಕ್ಲಾಸ್ ಓದ್ತಿದ್ದಾಳೆ. TC ಇಲ್ದಂಗ ಹಾಳು ಮಾಡ್ತಿದ್ದಾನೆ. 1ನೇ ಕ್ಲಾಸ್ ಓದ್ತಿದ್ದಾಳೆ ಒಬ್ಳು 3ನೇ ಕ್ಲಾಸು. 4ನೇ ಕ್ಲಾಸ್ ಹೋಗ್ಬೇಕಾಗಿತ್ತು, 1 ವರ್ಷ ಲೇಟ್ ಆಗಿ ಆಗ್ತು. 1 ವರ್ಷನೋ 2 ವರ್ಷನೋ, ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು. ನನ್ ಬೈಲಿ ಏನ್ ಕೇಳ್ತೀರಾ ಸರ್? ಮಕ್ಳನ್ನೇ ಕೇಳಿ ಸರ್, ಅವ್ರು ನಿಜ ಹೇಳ್ತಾರ, ನಾನೇ ಕೇಳ್ಕೊಂಡ್ ಕೊಡ್ಲಿ. ಕೊಡು ಮಕ್ಕಳಿಗೆ. ಏನು ಪುಟ್ಟ ನಿನ್ನ ಹೆಸರು? ಯಶಸ್ವಿನಿ. ಯಶಸ್ವಿನಿ. ಅಪ್ಪ ಬೇಡ ಬಂಗಾರಿ? ಅಮ್ಮ ಹೇಳ್ಕೊಟ್ಟಂಗೆ ಹೇಳ್ಬಾರ್ದು ಸರ್. ಇಲ್ಲ ಸರ್, ಅವ್ನ್ ಬಟ್ಟೆನೆ ಕೊಡ್ಸಲ್ಲ. 3 ವರ್ಷಕ್ಕೆ 4 ವರ್ಷಕ್ಕೆ ಬಟ್ಟೆ ಕೊಡ್ಸ್ತಾನೆ. ಇರೋದ್ 2-3 ಜೊತೆ ಅಷ್ಟೇ. ಅವ್ನ್ ಕೊಡ್ಸೋದೇ ಇಲ್ಲ. ನಮ್ಮನೆ ಕೂಡ ಬಟ್ಟೆ ತಂದಿಕ್ಕಲ್ಲ ಅವನು. ಅವ್ನ್ ದಿನ ಹಾಕೋತೇನೆ, ಬೇರೆ ಕಡೆ ಹೋಗಿ ಬಿಚ್ಚಿಕ್ತಾನೆ. ಕೇಳಿದ್ರೆ ನನ್ನ ಹತ್ರ ಎಲ್ಲ ಪ್ಯಾಂಟ್. ಅವ್ನ್ ಏನೋ ಕೊಡ್ಸಲ್ಲ ಸರ್. ಮೊನ್ನೆ ಹಂಗು ಜಗಳಾಡಿಕ್ಕೆ ಬಟ್ಟೆ ಕೊಡ್ಸಿದ. ಹಂಗು ನೀನ್ ಕೆಲ್ಸಕ್ ಹೋಗ್ಬೇಡ, ತಿಂಗ್ಳಿಗೆ ನಾನೇ 4,500 ಕೊಡ್ತೀನಿ. ನಾನ್ ದುಡ್ಡು ಇಟ್ಕೊಂಡು ನಾನು ಏನ್ ಮಾಡ್ಲಿ ಸರ್? ಸ್ಕೂಲಿಗೆ ಕ್ಲೀನಾಗಿ ಕಳಿಸ್ಲಿಲ್ಲ, ಕ್ಲೀನಾಗಿ ನೋಡ್ಕೊಂಡ್ಲಿಲ್ಲ. ನಾನು 4,500 ಬಡಿಕ ನಾನೇ ಮಾಡ್ಲಿ? ನಾನೇ ಕೆಲ್ಸಕ್ಕೆ ಹೋದ್ರೆ ಕ್ಲೀನಾಗಿ 10,000 ದುಡ್ಡು ಕೊಡ್ತೀನಿ. ಟ್ರಿಮ್ಮಿಂಗ್ ಮಾಡ್ತೀನಿ ಅಂತ ತಗೊಂಬಂದೆ, ಅದಕ್ಕೂ ಹೊಡ್ದ. ಟ್ರಿಮ್ಮಿಂಗ್ ಮಾಡ್ಬೇಡ ನೀನು, ಹಂಗೆ ಹಿಂಗೆ ಅಂತ. ಆಯ್ತು, ನಾನು ಎಕ್ಸಾಮ್ ಬರೆಯೋ ತರ ಮಾಡ್ತೀನಿ ಮಕ್ಕಳಿಗೆ, ಆಯ್ತಾ? ಅದ್ರ ತಲೆ ಚಿಂತೆ ಬೇಡ ನಿಮ್ಗೆ. ಓಕೆ, ಯಾವ ಸ್ಕೂಲು ಏನ್ ಹೆಂಗಂತ ಹೇಳಿ. ಓಕೆ, ನನ್ನ ಸ್ಕೂಲ್ ಅವ್ರದ್ದು ನಂಬರ್ ಕೊಡಿ, ಎಕ್ಸಾಮ್ ಬರ್ಸ್ತೀನಿ ಮಕ್ಕಳಿಗೆ. ಎಕ್ಸಾಮ್ ಬರ್ಸೋದ್ರ ಬಗ್ಗೆ ಚಿಂತೆ ಬೇಡ ನಿಮ್ಗೆ, ಆಯ್ತಾ? ಇವನಿಗೆ ನಾನು ಸ್ವಲ್ಪ ವೆರಿಫೈ ಮಾಡೋಣ, ಒಂದ್ ಚಾನ್ಸ್ ಕೊಡೋಣ. ಫೈನಲಿ ನೋಡಮ್ಮ, ಎಷ್ಟು 12 ವರ್ಷ ಆಯ್ತಾ ಮದುವೆ ಆಗಿ? ಹೌದು ಸರ್, ಆಗಿತ್ತು. 12 ವರ್ಷ ಆಯ್ತು. ಓಕೆ, 12 ವರ್ಷನೇ ನೋವು ಅನ್ಭವಿಸಿದ್ಯಾ? ಒಂದ್ ಫೈನಲ್ ಚಾನ್ಸ್ ನಾನು ಕೊಟ್ಟು ನೋಡ್ತೀನಿ. ಆಗಿಲ್ಲ ಅಂದ್ರೆ ಅಣ್ಣನ್ಗೆ ಎಲ್ಲಿ ಕೂರ್ಸ್ಬೇಕು ಅಲ್ಲಿ ಕೂರಿಸ್ತೀನಿ, ತಲೆ ಕೆಡ್ಸ್ಕೊಬೇಡ, ಆಯ್ತಾ? ಚಾನ್ಸ್ ಕೊಡಕೋ ಮನ್ಸಿಲ್ಲ ಸರ್. ಕೊಡ್ಲೇಬೇಕಮ್ಮ ಸರ್. ಆಗಿಲ್ಲ ಸರ್. ನನ್ ಕ್ಯಾರೆಕ್ಟರ್ ಹೆಂಗೆ ಅಂದ್ಬಿಟ್ಟು ನನ್ನ ಅಕ್ಕಪಕ್ಕವ್ರನ್ನ ಬಂದ್ ಕೇಳ್ರಿ. ನಾನು ಹೆಂಗೆ ಆಯ್ತಮ್ಮ, ಓಕೆ. ನೀನ್ ಇಷ್ಟು ಧೈರ್ಯವಾಗಿ ಇಷ್ಟು ಇದಾಗಿ ಹೇಳ್ತಿದ್ಯಾ ಅಂತ ಹೇಳಿದ್ರೆ ಸೊ ನಾನ್ ನಂಬ್ತೀನಿ. ಬಟ್ ಚಾನ್ಸ್ ಬೇಡ ಸರ್, ಏನು ಬೇಡ ಸರ್, ಹಂಗೆ ಸರ್ ಹಿಂಗೆ ಸರ್ ಅಂತ ಬೇಡ. ಸ್ವಲ್ಪ ವೆಯ್ಟ್, ಓಕೆ? ಸ್ವಲ್ಪ
ದುಡ್ಡು ಅವ್ನು ಬೇಡ, ಹೆಂಗೆ ಜೀವನ ಇದು. ಅಂದ್ರೆ ಬರೀ ಸುಳ್ಳು ಹೇಳ್ತಾನೆ, ನಂದೇ ತಪ್ಪು ಅಂತ ವಾದ ಮಾಡ್ತಾನೆ. ನಾನು ಎಷ್ಟೊಂದ್ ಸತಿ ನ್ಯಾಯ ಪಂಚಾಯತ್ಗೆ ಅಂತ ಮಾಡ್ಸಿದೀನಿ ನಮ್ಮ ಅಮ್ಮ, ಅಮ್ಮನ ನೀವು 1000 ಜನರ ಹತ್ರ 1000 ಜಾಗದಲ್ಲಿ ನ್ಯಾಯ ಪಂಚಾಯತಿ ಮಾಡಿರ್ಬೋದಮ್ಮ, ನಾನ್ ಮಾಡಿಲ್ಲಲ್ಲಮ್ಮ. ಅದಕ್ಕೆ ನಾನು ಹೇಳ್ತಿರೋದು, ಒಂದ್ ಚಾನ್ಸ್ ಕೊಟ್ಟು ನೋಡೋಣ. ಒಳ್ಳೆ ಹೆಣ್ಮಕ್ಳಿಗೆ ನಾನು ಯಾವತ್ತೂ ವಿರೋಧಿ ಅಲ್ಲ. ಓಕೆ, ನಾನು ಅವ್ರಿಗೆ ಯಾವತ್ತೂ ಅಣ್ಣನಾಗೋ ತಮ್ಮನಾಗೋ ನಿಮ್ಗೆ ಕಾಣಿಸ್ಕೊಡ್ತೇನೆ. ಜಾಸ್ತಿ ಸರಿ, ಒಂದ್ ಕೆಲಸ ಮಾಡೋಣಮ್ಮ. ಓಕೆ, ಡೈರೆಕ್ಟ್ ಆಗಿ ಕೂರಿಸ್ತೀನಿ ಅಮ್ಮ ಅವನಿಗೂ. ಓಕೆ, ನಿಮ್ಮನ್ನು ಕರಿತೀನಮ್ಮ. ಓಕೆನಮ್ಮ, ಹ್ಮ್ ಇಬ್ರು ಬನ್ನಿ, ಮಕ್ಕಳು ಬರ್ಲಿ. ಓಕೆನಾ? ಸೊ ಈಗ ನೀವಿಬ್ರು ಲವ್ ಮಾಡಿ ನೀವು ಇಬ್ರು ಮದುವೆ ಆಗಿರೋದಲ್ವಾ? ಹ್ಮ್ ಸೊ ಮದುವೆ ಆಗಿರೋದಕ್ಕೂ ಪ್ರೂಫ್ ಇಲ್ವಾ? ಯಾವ್ದಕ್ಕೂ ಇಲ್ಲ. ಬೇಡ, ಮಕ್ಕಳು ಹುಟ್ಟಿರೋದು ಪ್ರೂಫ್ ಇದಾವಲ್ಲ, ಸಾಕು ನಮ್ಗೆ. ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಹೆಸರಿದೆ ಅಷ್ಟೇ. ಇರ್ಲಿ ಬಿಡಮ್ಮ, ನಾನು ಅದ್ ನೋಡ್ಕೊಳ್ತೀನಿ. ಓಕೆ, ಅವ್ನ ನಂಬರ್ ಆನ್ ಆಗಿದ ತಕ್ಷಣ ನನಗೆ ಅವ್ನ ನಂಬರ್ ವಾಟ್ಸಪ್ ಮಾಡಿರಮ್ಮ. ನನಗೆ ವಾಟ್ಸಪ್ ಮಾಡಿರು. ನನಗೆ ನಿಂದೊಂದು ಫೋಟೋ, ಅವನದೊಂದು ಫೋಟೋ, ಮಕ್ಕಳದು ಇಬ್ಬರದು ಫೋಟೋ ವಾಟ್ಸಪ್ ಮಾಡಿರಿ. ಫೋಟೋ ನನ್ನ ಹತ್ರ ಒಂದೂ ಇಲ್ಲ ಸರ್. ನಿನ್ ಫೋಟೋ ಇಲ್ವೇನಮ್ಮ? ನಂದಿದ ಮಕ್ಳಿದಾವೆ, ನನ್ ಅವ್ನ್- ಗಂಡಂದಿಲ್ಲ. ಗಂಡಂದು ಫೋಟೋ ಕೂಡ ಇಲ್ವಾ? ಹ್ಮ್ ನೀನೆಂತ ಹೇಳ್ತೀಯಮ್ಮ? 12 ವರ್ಷ ಸಂಸಾರ ಮಾಡಿ ಗಂಡಂದೊಂದು ಫೋಟೋ ಇಟ್ಕೊಂಡಿಲ್ಲ ಅಂತ. ಇದೆಲ್ಲ ಏನು 10,000 20,000 ಫೋಟೋಗಳು ಇಟ್ಕೊಳ್ತಾರೆ 2 ವರ್ಷದಲ್ಲೇ. ನನ್ಗಂತ ಬುದ್ಧಿ ನಾನು ಇನ್ನೂ ಆಗ್ತಾನೆ ಇರ್ಲಿಲ್ಲ. ಅದಕ್ಕೆ ದಡ್ಡಿಯಾಗಿರೋದಕ್ಕೆ ನಾನು ಹಿಂಗ್ ಹಾಳ್ ಮಾಡ್ತಿರೋದು. ಅವ್ನು ಏನೋ ನಂಬಿಕೆ ಮೇಲೆ ಅವನ್ ಫೋಟೋ ಎಲ್ಲಾದ್ರೂ ಇರ್ಬೇಕು ನೋಡಮ್ಮ, ಯಾವ್ದ್ರಲ್ಲಾದ್ರೂ. ಸರ್ ಅದು ಜೆರಾಕ್ಸ್ ಇಂದ ಆಗುತ್ತಾ? ಹಾ, ಕಳಿಸಿ. ಸರಿ.